ನಮ್ಮ ಸ್ಕೂಲ್ಗಳಲ್ಲಿ ನಮಗೆ ಹೇಳ್ಕೊಟ್ಟಿರೋದು ಮೈಟೋಕಾಂಡ್ರಿಯಾ ಇಸ್ ದಿ ಪವರ್ ಆಫ್ ದಿ ಸೆಲ್ ಅಂತ. ಅದೇ ರೀತಿ ಅಕ್ಬರು 1556 ಪಾಣಿಪತ್ ಕದನ ಗೆದ್ದ, ಟಿಪ್ಪು ಸುಲ್ತಾನ್ 2ನೇ ಆಂಗ್ಲೋ ಮೈಸೂರು ಯುದ್ಧ ಗೆದ್ದ, ಟ್ರಿಗ್ನೋಮೆಟ್ರಿ, ಫೋಟೋಸಿಂಥಸಿಸ್, ಪಿರಿಯಾಡಿಕ್ ಟೇಬಲ್ ಬರೀ ಇವನ್ನೇ ನಮಗೆ ಹುಟ್ಟಾಗ್ಲಿಂದನೂ ಹೇಳ್ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ದುಡ್ಡು ಹೆಂಗ್ ವರ್ಕ್ ಆಗುತ್ತೆ, ದುಡ್ಡು ಯಾವ ರೀತಿ ಹುಟ್ಟುತ್ತೆ, ದುಡ್ಡು ಅಂದ್ರೇನು, ಕಂಪ್ನಿಗಳಂದ್ರೇನು, ಈ ಕಂಪ್ನಿಗಳು ಯಾಕಿದಾವೆ, ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಈ ತರ ಯಾವುದೇ ರೀತಿ ರಿಯಲ್ ಆಗಿ ಯೂಸ್ ಆಗೋದನ್ನ ಯಾರು ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಮನುಷ್ಯ ನಾಲೆಡ್ಜ್ ತಿಳ್ಕೊಳೋದಿರ್ಲಿ, ಸ್ಕೂಲ್ಗೆ ಹೋಗೋದಿರ್ಲಿ, ಕಾಲೇಜ್ಗೆ ಹೋಗೋದಿರ್ಲಿ, ಇಂಜಿನಿಯರಿಂಗ್ ಮಾಡೋದಿರ್ಲಿ, MBA ಮಾಡೋದಿರ್ಲಿ, ಎಲ್ಲ ಕೂಡ ಈ ದುಡ್ಡು ದುಡಿಯೋಕೆನೆ. ಈ ದುಡ್ಡು ಹೆಂಗ್ ದುಡಿತಾರೆ, ದುಡ್ಡು ಹೆಂಗ್ ವರ್ಕ್ ಆಗುತ್ತೆ, ನಾನು ಕೆಲಸ ಮಾಡ್ತಿರೋ ಕಂಪ್ನಿ ಹೆಂಗ್ ವರ್ಕ್ ಆಗುತ್ತೆ, ಈ ಕಂಪ್ನಿನ ಹೆಂಗ್ ಬಿಲ್ಡ್ ಮಾಡಿದ್ದಾರೆ, ಈ ತರ ಬೇಸಿಕ್ ವಿಷಯಗಳೇ ತಿಳ್ಕೊಂಡಿಲ್ಲದ್ರೆ ಮನುಷ್ಯ ಫೈನಾನ್ಷಿಯಲ್ ಟ್ರ್ಯಾಪಲ್ಲಿ ಸಿಗಾಕೊಂತಾನೆ. ಹೋಗ್ಬಿಟ್ಟು ಅವ್ನ ದುಡ್ಡನ್ನ ಕೆಲ್ಸಕ್ಕೆ ಬರ್ದಿದ್ ಕಡೆ ಇನ್ವೆಸ್ಟ್ ಮಾಡ್ತಾನೆ. ಪಕ್ಕದ ಮನೆ ಯಾವ್ದೋ ಚೀಟಿ ಹಾಕಿದ್ರು, ಚೀಟಿ ಮಾಡೋರಿಗೆ ಕೊಟ್ಟೆ, 20 ವರ್ಷದ ಯಾವುದೋ ಇನ್ಶೂರೆನ್ಸ್ ಬಂದು ಸೆಲ್ ಮಾಡಿದ್ರು, ಇಷ್ಟು ಕಟ್ಟಿದ್ರೆ ಅಷ್ಟು ಬರುತ್ತೆ ಅಂತ ಅದಕ್ಕೆ ತಗೊಂಡೋಗಿ ಇನ್ಶೂರೆನ್ಸ್ ಬೈ ಮಾಡಿದೆ, ಗ್ಯಾರಂಟಿಡ್ ಅಂತ ಹೇಳಿದ್ರು, ಅದಕ್ಕೆ ಅಲ್ಲೋಗಿ ತಗೊಂಡೋಗಿ ದುಡ್ಡು ಹಾಕಿದೆ. ಈ ತರನೇ ಮಾಡಿ ದುಡ್ಡು ಹಾಳು ಮಾಡ್ಕೊಂತಾರೆ. ಇಲ್ಲ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು 1 ಲಕ್ಷ ಹಾಕೋರೆ ನಿಮ್ಗೆ 10 ಲಕ್ಷ ಕೊಡ್ತೀನಿ ಅಂದಾಗ ಸಡನ್ ಆಗಿ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಬೇಸಿಕ್ ಫೈನಾನ್ಸೇ ಗೊತ್ತಿಲ್ಲ. ಈ ತರ 1 ಲಕ್ಷ ಹಾಕೋದ್ರೆ 10 ಲಕ್ಷ ಕೊಡೋಕೆ ನೀನ್ ಏನಪ್ಪಾ ಮಾಡ್ತೀಯ ಅಂತ ಕೇಳೋಕ್ಕೂ ಇವ್ರ ಹತ್ರ ಯಾವುದೇ ರೀತಿ ನಾಲೆಡ್ಜ್ ಇಲ್ಲ. ಯಾಕಂದ್ರೆ ಬೇಸಿಕ್ ಫೈನಾನ್ಸ್ನೇ ಕಲ್ತ್ಕೊಂಡಿಲ್ಲ. ಇದು ಮಾತ್ರ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ವ್ಯಾಪಾರಗಳು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾರೆ, ಅದು ಯಾವತ್ತೂ ಕೂಡ ದೊಡ್ಡದಾಗಲ್ಲ. ಎಲ್ಲೋ ಕೆಲವೊಂದು ಮಾತ್ರ ದೊಡ್ಡದಾಗ್ತವೆ. ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ ಈ ಕಂಪ್ನಿಗಳನ್ನ ಹೆಂಗ್ ರನ್ ಮಾಡಬೇಕು, ಕಂಪ್ನಿ ಅಂದ್ರೆ ಏನು ಅಂತ. ನಾವು ಈ ವಿಡಿಯೋದಲ್ಲಿ ಕಂಪ್ನಿ ಅಂದ್ರೆ ಏನು, ಕಂಪ್ನಿ ಹೆಂಗ್ ವರ್ಕ್ ಆಗುತ್ತೆ, ಕಂಪ್ನಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಬೆಳೆಯುತ್ತೆ, ಯಾವ ರೀತಿ ದೊಡ್ಡ ಕಂಪ್ನಿ ಆಗುತ್ತೆ, ಈ ತರ ಪೂರ್ತಿ ವಿಷಯನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಥವಾ ಬಿಸ್ನೆಸ್ ಮಾಡ್ಬೇಕನ್ನೋ ಪ್ಲಾನ್ ಇದ್ರೆ, ಅಥವಾ ಫೈನಾನ್ಸ್ ಬಗ್ಗೆ ಚೂರಾದ್ರೂ ವಿಷಯ ತಿಳ್ಕೊಬೇಕು ಅನ್ನೋ ಹಸಿವಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ. ಆ ಬಿಸ್ನೆಸ್ ಬಂದ್ಬಿಟ್ಟು ಬಟ್ಟೆ ಅಂಗಡಿ ಬಿಸ್ನೆಸ್. ಇಲ್ಲಿ ನೀವು ಶರ್ಟು, ಪ್ಯಾಂಟು, ಕುರ್ತಾ ಈ ತರ ಐಟಮ್ಗಳನ್ನ ಸೆಲ್ ಮಾಡ್ಬೇಕಂತಿದ್ದೀರಾ. ಈ ಬಿಸ್ನೆಸ್ ಮಾಡೋಕ್ಕೂ ಮುಂಚೆ ನೀವು ಈ ಬಿಸ್ನೆಸ್ ಅಲ್ಲಿ ಪೂರ್ತಿ ರಿಸರ್ಚ್ ಮಾಡಿದ್ದೀರಾ, ನಿಮಗೆಲ್ಲ ಗೊತ್ತಿದೆ ಯಾವ್ಯಾವ ಟ್ರೆಂಡಲ್ಲಿ ಯಾವ್ದಾವ್ದು ಬರುತ್ತೆ, ಪ್ರತಿಯೊಂದು ಐಡಿಯಾ ಇದೆ. ಐಡಿಯಾ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ, ತುಂಬಾ ಎಫರ್ಟ್ ಹಾಕಿದ್ದೀರಾ. ಆಮೇಲೆ ನೀವು ಈ ಬಿಸ್ನೆಸ್ ಮಾಡೋಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ದೀರಾ. ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಈ ಬಿಸ್ನೆಸ್ ರನ್ ಆಗೋಕ್ಕೆ ಮಿನಿಮಮ್ ಅಂದ್ರೂ 11 ಲಕ್ಷ ರೂಪಾಯಿ ಬೇಕು. ಇವಾಗ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇದೆ. ಈ 5 ಲಕ್ಷ ರೂಪಾಯಿ ಎಲ್ಲೋ ನೀವು ಸೇವಿಂಗ್ ಮಾಡೋದಲ್ಲೋ, SIP ಮಾಡೋದಲ್ಲೋ ತಗೊಂಬಂದು ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ 5 ಲಕ್ಷ ರೂಪಾಯಿ. ಬಟ್ ನಿಮಗೆ ನಿಜವಾಗ್ಲೂ ಬೇಕಾಗಿರೋದು 11 ಲಕ್ಷ. ಅಂದ್ರೆ ಇನ್ನು 6 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇಲ್ಲ. ಇವಾಗ ನೀವೇನ್ ಮಾಡ್ತೀರಾ, ಫಸ್ಟ್ ಸ್ಟೆಪ್ ಹೋಗ್ಬಿಟ್ಟು ನಿಮ್ಮ ಕಂಪ್ನಿನ ರಿಜಿಸ್ಟರ್ ಮಾಡಿಸ್ತೀರಾ. XYZ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿನ ರಿಜಿಸ್ಟರ್ ಮಾಡಿಸ್ತೀರಾ. ನೀವು ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಹೇಳ್ತೀರಾ, ನನ್ನ ಕಂಪ್ನಿಯ ವರ್ತ್ ಬಂದ್ಬಿಟ್ಟು 10 ಲ್ಯಾಕ್ ರುಪೀಸ್ ಇದೆ ಅಂತ. ಇನಿಷಿಯಲ್ ಶೇರ್ ಕ್ಯಾಪಿಟಲ್ ಇದು. ಬಟ್ ನಿಮ್ಮ ಹತ್ರ 5 ಲಕ್ಷ ಇದೆ. ನೀವ್ ಹೆಂಗೆ ಹೇಳ್ತಿದ್ದೀರಾ ಇಲ್ಲಿ 10 ಲಕ್ಷ ಇದೆ ಅಂತ ಯಾವ ರೀತಿ ಹೇಳ್ತಾ ಇದ್ದೀರಾ? ಹೆಂಗೆ ಅಂದರೆ 5 ಲಕ್ಷ ನಿಮ್ಮದು, ಇನ್ನು 5 ಲಕ್ಷ ಯಾವುದು ಅಂದರೆ ಇಲ್ಲಿ ನೀವು ಎಫರ್ಟ್ ಹಾಕಿದ್ದೀರಾ, ಐಡಿಯಾ ನಿಮ್ಮದು, ಟೈಮ್ ನಿಮ್ಮದು, ಮತ್ತೆ ಇದನ್ನು ಮುಂದೆ ಹೋಗಿ ಎಕ್ಸಿಕ್ಯೂಟ್ ಮಾಡ್ತೀರಾ, ರನ್ ಮಾಡ್ತೀರಾ. ಇದನ್ನ ಏನಂತ ಕರಿತೀವಿ ಅಂದ್ರೆ ಗುಡ್ ವಿಲ್ ಅಂತ ಕರಿತೀವಿ. ಈ ಗುಡ್ ವಿಲ್ ಕಣ್ಣಿಗೆ ಕಾಣಲ್ಲ, ಬಟ್ ಇರುತ್ತೆ. ಇವಾಗ ನೀವೇನ್ ಮಾಡಿದ್ರಿ, ನಿಮ್ಮ ಕಂಪ್ನಿಗೆ 10 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿದ್ರಿ. ಈ 10 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂದ್ರೆ, ನೀವು ಪ್ರತಿ ಒಂದು ಶೇರ್ಗೂ 1,000 ರೂಪಾಯಿ ಹಂಗೆ ಫಿಕ್ಸ್ ಮಾಡಿ, ನಿಮ್ಮ ಕಂಪ್ನಿ ಹತ್ರ ಟೋಟಲ್ ಇವಾಗ 1000 ಶೇರ್ ಇದೆ. ಒಂದು ಶೇರ್ ವ್ಯಾಲ್ಯೂ ಬಂದ್ಬಿಟ್ಟು 1,000 ರೂಪಾಯಿ ಇದೆ. ಇವಾಗ ನಿಮ್ಮ ಕಂಪ್ನಿ ವ್ಯಾಲ್ಯೂ ಎಷ್ಟಾಯ್ತು? 10 ಲಕ್ಷ ರೂಪಾಯಿ ಆಯ್ತಾ? ಇವಾಗ ನೀವೇನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ಹೋಗಿ ಒಂದು ಇನ್ವೆಸ್ಟರ್ಸ್ ಹತ್ರ ಹೋಗಿ ಕೇಳ್ಕೊತೀರಾ, ಸರ್ ಈ ಥರ ನನಗೊಂದು ಕಂಪ್ನಿ ಬಿಲ್ಡ್ ಮಾಡ್ತಾ ಇದ್ದೀನಿ, ನನಗೆ ಈ ಥರ ಪ್ಲ್ಯಾನ್ ಇದೆ, ನನಗೆ ಈ ಥರ ಐಡಿಯಾ ಇದೆ ಅಂತ ಪೂರ್ತಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ ಐಡಿಯಾ ಬಗ್ಗೆ. ಅವ್ರು ಇಂಪ್ರೆಸ್ ಆದರೆ ಅವ್ರು ನಿಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಎಷ್ಟಾದರೂ ಮಾಡ್ಬೋದು, ಅವ್ರು ಇಷ್ಟ. ಈಗ ಅವ್ರಿಗೆ ಇಂಪ್ರೆಸ್ ಆಗಿ ಅವ್ರೇನು ಮಾಡ್ಬೇಕಂತಿದ್ದಾರೆ, ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವಾಗ ನೀವು ಒಪ್ಕೊಂತೀರಾ, 5 ಲಕ್ಷ ರೂಪಾಯಿ ಸರಿ ಸರ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀರಾ. ಇವಾಗ ನೀವೇನು ಮಾಡ್ತೀರಾ, ನಿಮ್ಮ ಕಂಪ್ನಿಯ ಪಾಲುದಾರಿಕೆನ ಅವ್ರಿಗೆ ಕೊಡ್ತೀರಾ. ಹೆಂಗೆ ಕೊಡ್ತೀರಾ? ಇವಾಗ ನಿಮ್ಮ ಹತ್ರ ಟೋಟಲ್ 1,000 ಶೇರ್ ಇದೆಯಾ, ಈ 1,000 ಶೇರ್ನ ನೀವು ಅವ್ರಿಗೆ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಅದು ನಿಮ್ಮದು. ಇವಾಗ ನೀವೇನು ಮಾಡ್ತೀರಾ, ಡೈಲ್ಯೂಟ್ ಮಾಡ್ತೀರಾ. ಡೈಲ್ಯೂಟ್ ಅಂದರೆ ಗೊತ್ತಲ್ಲ, ಹಾಲಿಗೆ ನೀರು ಹಾಕಿದ್ರೆ ಯಾವ ರೀತಿ ಅರ್ಧ ಲೀಟ್ರ್ ಹಾಲು 1 ಲೀಟ್ರ್ ಆಗುತ್ತೆ, ಅದೇ ರೀತಿ ನಿಮ್ಮ ಕಂಪ್ನಿಯ ಶೇರ್ನ ಇನ್ಕ್ರೀಸ್ ಮಾಡಿಸ್ತೀರಾ. ನಿಮ್ಮ ಹತ್ರ ಮುಂಚೆ 1,000 ಶೇರ್ ಇರೋದು, ಇವಾಗ ಎಕ್ಸ್ಟ್ರಾ 500 ಶೇರ್ನ ಆ್ಯಡ್ ಮಾಡ್ತೀರಾ. ಯಾಕಂದರೆ 1,000 ರೂಪಾಯಿ ಒಂದು ಶೇರ್ ಅಂದರೆ ಇನ್ವೆಸ್ಟರ್ ಕೊಡ್ತಿರೋದು 5 ಲಕ್ಷ, ಇವ್ರಿಗೆ ಕೊಡಬೇಕಾಗಿರೋ ಶೇರ್ ಎಷ್ಟು ಹೇಳಿ, 500 ಶೇರು. ಅದಕ್ಕೆ ಎಕ್ಸ್ಟ್ರಾ 500 ಶೇರ್ನ ಆ್ಯಡ್ ಮಾಡ್ತೀರಾ. ಈ ಎಕ್ಸ್ಟ್ರಾ 500 ಶೇರ್ನ ಆ್ಯಡ್ ಮಾಡಿ ಇನ್ವೆಸ್ಟರ್ಸ್ಗೆ ಕೊಡ್ತೀರಾ. ಇನ್ವೆಸ್ಟರ್ ನಿಮಗೆ 5 ಲಕ್ಷ ಕೊಡ್ತಾನೆ. ಇವಾಗ ನಿಮ್ಮ ಹತ್ರ ಟೋಟಲ್ ಕ್ಯಾಶ್ ಇರುತ್ತೆ 10 ಲಕ್ಷ. ಬಟ್ ನಿಮ್ಮ ಕಂಪ್ನಿಯ ವ್ಯಾಲ್ಯೂಯೇಷನ್, ಮಾರ್ಕೆಟ್ ಕ್ಯಾಪ್ ಅಂತ ಕರಿತೀವಿ, ನಿಮ್ಮ ಕಂಪ್ನಿಯ ವ್ಯಾಲ್ಯೂಯೇಷನ್ ಎಷ್ಟಾಗುತ್ತೆ? 15 ಲಕ್ಷ. ಇದು ಕಂಪ್ನಿಯ ವ್ಯಾಲ್ಯೂಯೇಷನ್ ಆಯಿತು. ವ್ಯಾಲ್ಯೂಯೇಷನ್ ಬಗ್ಗೆ ಇದೇ ವಿಡಿಯೋದಲ್ಲಿ ಮುಂದೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಂಪ್ನಿಯ ವರ್ತು 15 ಲಕ್ಷ, ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಬಟ್ ನಿಮ್ಗೆ ಇನ್ನೂ 1 ಲಕ್ಷ ರೂಪಾಯಿ ಬೇಕಾಗಿದೆ. ಯಾಕಂದರೆ ನೀವು ಅಂಗಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಅಂಗಡಿಗೆ ಡೆಪಾಸಿಟ್ ಕೊಡಬೇಕು. ಎಷ್ಟು? ಒಂದು 6 ತಿಂಗಳದ್ದು, ವರ್ಷದ್ದು ರೆಂಟ್ ಮುಂಚೆನೇ ಕೊಡಬೇಕು. ಮೇ ಬಿ ಒಂದು 2 ಲಕ್ಷ 3 ಲಕ್ಷ ಅನ್ಕೊಳ್ಳಿ, 3 ಲಕ್ಷ ಅನ್ಕೊಳ್ಳಿ. ಇನ್ನು ಉಳಿದಿರೋ ದುಡ್ಡಲ್ಲಿ ಮತ್ತೆ ನೀವು ಅಂಗಡಿಗಳಿಗೆ ಐಟಮ್ ತರಬೇಕು. ಇದನ್ನ ನಾವು ಇನ್ವೆಂಟ್ರಿ ಅಂತ ಕರಿತೀವಿ. ಓಕೆ, ಈ ಐಟಮ್ ತರ್ತಿರಲ್ಲ, ಇದನ್ನ ಇನ್ವೆಂಟ್ರಿ ಅಂತ ಕರಿತೀವಿ. ಈ ಐಟಮ್ ಎಷ್ಟು ಬೇಕು? ಒಂದು 3 ಲಕ್ಷ ರೂಪಾಯಿ ತರ್ತೀರಾ ಅನ್ಕೊಳ್ಳಿ.
ಮತ್ತೆ ಆ 3 ಲಕ್ಷ ರೂಪಾಯಿ ಐಟಮ್ ಬಂದು ನಿಮ್ಮ ಅಂಗಡಿಯಲ್ಲಿ ಕೂತ್ಕೊಂತು. ಟೋಟಲ್ ಎಷ್ಟು ಖರ್ಚಾಯಿತು? 6 ಲಕ್ಷ ಖರ್ಚಾಯಿತು. ಮತ್ತೆ ಐಟಮ್ಗಳು ತಗೊಂಬಂದ್ಬಿಟ್ಟು ಹ್ಯಾಂಗರಲ್ಲಿ ಸುಮ್ಮನೆ ಹಾಕೋಕ್ಕಾಗಲ್ಲ, ಒಳಗಡೆ ಇಂಟೀರಿಯರ್ ಮಾಡಿಸ್ಬೇಕು. ಇಂಟೀರಿಯರ್ ಮಾಡಿಸ್ಬೇಕಂದ್ರೆ ದುಡ್ಡು ಖರ್ಚಾಗುತ್ತೆ. ಎಷ್ಟು ಖರ್ಚಾಗುತ್ತೆ? ಒಂದು 3 ಲಕ್ಷ ರೂಪಾಯಿ ಅಲ್ಲಿ ಖರ್ಚಾಗುತ್ತೆ ಅಂದ್ಕೊಳ್ಳಿ. ಎಷ್ಟಾಯಿತು ಟೋಟಲ್ಲು? 9 ಲಕ್ಷ ರೂಪಾಯಿ ಆಯಿತು. 3 ಲಕ್ಷ ಅಡ್ವಾನ್ಸ್ ಕೊಟ್ರಿ, 3 ಲಕ್ಷದ ಐಟಮ್ ತಗೊಂಬಂದ್ರಿ, 3 ಲಕ್ಷ ಇಂಟೀರಿಯರ್ ಖರ್ಚು ಮಾಡಿದ್ರಿ. ನಿಮ್ಮ ಹತ್ರ ದುಡ್ಡಿರೋದು ಎಷ್ಟು ಇವಾಗ? 10 ಲಕ್ಷ. ಇನ್ನೆಷ್ಟು ಉಳ್ಕೊಂತು? 1 ಲಕ್ಷ. ಬಟ್ 11 ಲಕ್ಷ ಯಾಕೆ ಬೇಕು ಅಂದರೆ ನಾವು ಯಾವಾಗಲೂ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂದರೆ ಬಿಸ್ನೆಸ್ನ ಈಸಿಲಿ ರನ್ ಮಾಡೋಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಈಗ ಎಕ್ಸಾಂಪಲು ನೀವು ಮುಂದಿನ ತಿಂಗಳು ರೆಂಟ್ ಕಟ್ಟಬೇಕು, ಮತ್ತು ಅಲ್ಲಿ ಯಾರಿಗೋ ಸ್ಯಾಲ್ರಿ ಕೊಡಬೇಕು, ಮತ್ತು ಕರೆಂಟ್ ಬಿಲ್ ಕಟ್ಟಬೇಕು, ಈ ಥರ ಎಲ್ಲ ಎಕ್ಸ್ಪೆನ್ಸ್ ಇರುತ್ತಲ್ಲ. ಈಗ ಸಡನ್ಲಿ ನೀವು ಸೆಲ್ ಮಾಡಿದ ತಕ್ಷಣ ದುಡ್ಡು ಈಸಿಲಿ ಬರಲ್ಲ. ಒಂದೊಂದು ತಿಂಗಳು ವ್ಯಾಪಾರ ಆಗಲಿಲ್ಲದ್ರೆ ಅಟ್ಲೀಸ್ಟ್ ಈ ಶಾಪ್ನ ಒಂದು 2-3 ತಿಂಗಳು ನಡೆಸ್ಕೊಂಡು ಹೋಗ್ಬೇಕಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ದಲೆ. ಆ ಥರ ನಡೆಸ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡು ಇರಬೇಕು ಕೈಯಲ್ಲಿ. ಆ ದುಡ್ಡನ್ನೇ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಬಿಸ್ನೆಸ್ ರನ್ ಆಗೋಕ್ಕೆ, ಈಸಿಲಿ ರನ್ ಆಗೋಕ್ಕೆ ಕೈಯಲ್ಲಿ ದುಡ್ಡು ಇರಬೇಕು. ಸ್ಯಾಲ್ರಿ ಕೊಡೋಕ್ಕೆ, ರೆಂಟ್ ಕಟ್ಟೋಕ್ಕೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಮತ್ತೆ ಹೋಗಿ ನೀವು ಹೊರಗಡೆ ಸಾಲ ಮಾಡ್ತೀರಾ, ಸಾಲ ಮಾಡಿ ಡೆಟಲ್ಲಿ ಸಿಗಾಕೊಂತೀರಾ. ಬಿಸ್ನೆಸ್ಗಳು ಹಿಂಗೆ ಸಿಗಾಕೊಂತವೆ. ಇನ್ನೊಂದು, ಇಲ್ಲಿ ನಾನು ಬಟ್ಟೆ ಅಂಗಡಿ ಎಕ್ಸಾಂಪಲ್ ತಗೊಂಡಿರೋದ್ರಿಂದ ನೀವು ಅನ್ಕೊಂತೀರಾ ಬಟ್ಟೆ ಕೊಟ್ಟ ತಕ್ಷಣನೇ ಯಾರೋ ದುಡ್ಡು ಕೊಡ್ತಾರೆ ಅಂತ. ಬಟ್ ಬೇರೆ ಬಿಸ್ನೆಸ್ಸಲ್ಲಿ ಹಂಗಾಗಲ್ಲ. ನೀವು ಯಾರಿಗಾದ್ರು ದುಡ್ಡು ಕೊಟ್ಟರೆ ಅವ್ರು ವಾಪಸ್ ಇಮಿಡಿಯೇಟ್ಲಿ ದುಡ್ಡು ಕೊಡಲ್ಲ. 6 ತಿಂಗಳು ಕಾಯಿಸ್ತಾರೆ, 3 ತಿಂಗಳು ಕಾಯಿಸ್ತಾರೆ, 4 ತಿಂಗಳು ಕಾಯಿಸ್ತಾರೆ. ಅವ್ರು ದುಡ್ಡು ಕೊಟ್ಟಿಲ್ಲ ನಿಮಗೆ. ಬಟ್ ನೀವು ಇಲ್ಲಿ ಸ್ಯಾಲ್ರಿ ಕೊಡೋರಿಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ರೆಂಟ್ ಕಟ್ಟೋರಿಗೆ ಇನ್ನೂ ನನಗೆ ನಮ್ಮ ಕಸ್ಟಮರ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕೊಡಲೇಬೇಕು. ಇದನ್ನೆಲ್ಲ ನಡೆಸಬೇಕಲ್ಲ. ಕರೆಂಟ್ ಬಿಲ್ ಕಟ್ಟಬೇಕು, ಇದೆಲ್ಲ ನಡೆಸಬೇಕಲ್ಲ. ಇದನ್ನೆಲ್ಲ ನಡೆಸೋದೇ ವರ್ಕಿಂಗ್ ಕ್ಯಾಪಿಟಲ್. ಈ ವರ್ಕಿಂಗ್ ಕ್ಯಾಪಿಟಲ್ಗೆ ನಿಮಗೀಗ ಅರ್ಜೆಂಟಾಗಿ ಒಂದು 2 ಲಕ್ಷ ರೂಪಾಯಿ ದುಡ್ಡು ಬೇಕು. ಇವಾಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ. ನೀವು ಬಂದಾಗ ನೋಡ್ಕೊಳ್ಳೋಂತ ಕುತ್ಕೊಳಕ್ಕಾಗಲ್ಲ, ಮುಂಚೆನೇ ಪ್ಲಾನ್ ಮಾಡಿ ಇಟ್ಕೊಬೇಕು. ಅದಕ್ಕೆ ನೀವೇನು ಮಾಡ್ತೀರಾ, ನಿಮ್ಮ ಫ್ರೆಂಡ್ ಹತ್ರ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಸಾಲ ಇಸ್ಕೊಂಬರ್ತೀರಾ. 2 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಬರ್ತೀರಾ. ಇಸ್ಕೊಂಬಂದು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ದುಡ್ಡು 5 ಲಕ್ಷ, ಇನ್ವೆಸ್ಟರ್ದು 5 ಲಕ್ಷ, ಸಾಲ 1 ಲಕ್ಷ. ಇವಾಗ ಬ್ಯಾಲೆನ್ಸ್ ಶೀಟ್ ಕಡೆ ಬರೋಣ. ಇವಾಗ ಈ ಶಾಪಿಂದು ಬ್ಯಾಲೆನ್ಸ್ ಶೀಟ್ ಹೆಂಗೆ ಕಾಣುತ್ತೆ ಅಂದರೆ, ಬ್ಯಾಲೆನ್ಸ್ ಶೀಟಲ್ಲಿ 2 ಮೇನ್ ಐಟಮ್ ಇರ್ತವೆ. ಒಂದು ಅಸೆಟ್, ಇನ್ನೊಂದು ಲಯಬಿಲಿಟಿ ಅಂತ. ಅಸೆಟ್ ಅಂದರೆ ನೀವು ಇವನಿಗೆ ಡೆಪಾಸಿಟ್ ಕೊಟ್ಟಿದ್ದೀರಾ, ಎಷ್ಟೋ 3 ಲಕ್ಷ ಅವನಿಗೆ ಡೆಪಾಸಿಟ್ ಕೊಟ್ಟಿದ್ದೀರಾ. ಮತ್ತೆ ಐಟಮ್ 3 ಲಕ್ಷ ತರಿಸಿದ್ದೀರಾ, ಇಂಟೀರಿಯರ್ 3 ಲಕ್ಷ ಖರ್ಚು ಮಾಡಿದ್ದೀರಾ. ಟೇಬಲ್ಲು ಪ್ರತಿಯೊಂದು ಅಸೆಟೇನೆ ಅದು. ಅದರಿಂದನೇ ಕಂಪ್ನಿ ದುಡಿಯುತ್ತೆ. ಅದ್ರ ಮುಂದೆ 3 ಲಕ್ಷ. ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಒಂದು 2 ಲಕ್ಷ ದುಡ್ಡು ಇಟ್ಕೊಂಡಿದ್ದೀರಾ ವರ್ಕಿಂಗ್ ಕ್ಯಾಪಿಟಲ್ಗೆ. ಟೋಟಲ್ ಎಷ್ಟಾಯಿತು? 11 ಲಕ್ಷ. 11 ಲಕ್ಷ ಬಂದ್ಬಿಟ್ಟು ಅಸೆಟ್. ಈಗ ಲಯಬಿಲಿಟಿ ಕಡೆ ಬಂದರೆ, ಲಯಬಿಲಿಟಿ ಅಂದರೆ ಏನು? ಲಯಬಿಲಿಟಿ ಅಂದರೆ ಕಂಪ್ನಿ ಕೊಡಬೇಕಾಗಿರೋದು. ಕಂಪ್ನಿಗೆ ಬರಬೇಕಾಗಿರೋದಲ್ಲ, ಕಂಪ್ನಿ ಹತ್ರ ಇರೋದಲ್ಲ, ಕಂಪ್ನಿ ಕೊಡಬೇಕಾಗಿರೋದು, ಕಂಪ್ನಿ ಜಾಬಿಂದ ಹೊರಗೆ ಹೋಗೋದು. ಅದನ್ನು ಲಯಬಿಲಿಟಿ ಅಂತ ಕರೀತಾರೆ. ಈಗ ಲಯಬಿಲಿಟಿ ಯಾವುದು ಕಂಪ್ನಿಗೆ? 1 ಲಕ್ಷ ರೂಪಾಯಿ ಫ್ರೆಂಡ್ ಹತ್ರ ಸಾಲ ಮಾಡ್ಕೊಂಬಂದಿದ್ನಲ್ಲ, ಅದೇ ಲಯಬಿಲಿಟಿ. ಇದನ್ನು ಬಾರೋಯಿಂಗಲ್ಲಿ ತೋರಿಸ್ತಾರೆ. ಇಲ್ಲಿ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು. ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಶೀಟ್ ಅಂತ ಕರೀತಾರೆ. ಅಂದರೆ ಅಸೆಟಲ್ಲಿ ಏನಿರಬೇಕು, ಲಯಬಿಲಿಟಿನಲ್ಲಿ ಅಷ್ಟೇ ಇರಬೇಕು. ಅಸೆಟಲ್ಲಿ ಒಂದು, ಲಯಬಿಲಿಟೀಸಲ್ಲಿ ಒಂದಿದ್ರೆ ಬ್ಯಾಲೆನ್ಸ್ ಶೀಟ್ ಮ್ಯಾಚ್ ಆಗಲ್ಲ. ಇವಾಗ ನಿಮಗೆ ಅಸೆಟಲ್ಲಿ ಏನಿದೆ ಅಂತ ಗೊತ್ತಾಯಿತು, 11 ಲಕ್ಷ ರೂಪಾಯಿ ಇದೆ ಅಂತ. ಈ ಲಯಬಿಲಿಟಿನಲ್ಲಿ ನಿಮ್ಮ ಕಣ್ಣಿಗೆ 1 ಲಕ್ಷ ಮಾತ್ರ ಕಾಣ್ತಾ ಇದೆ. ಬಟ್ ಇನ್ನೂ 10 ಲಕ್ಷ ಎಲ್ಲೋಯ್ತು? ಇನ್ನೂ 10 ಲಕ್ಷ ಯಾವುದು ಅಂದರೆ, ಇನ್ವೆಸ್ಟರ್ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರ್ತಾನಲ್ವ, ಕಂಪ್ನಿ ಅನ್ನೋದು ಒಂದು ಸಪ್ರೇಟ್ ಎಂಟಿಟಿ. ಅದಕ್ಕೊಂದು ಸಪ್ರೇಟ್ ಜೀವ ಇಲ್ಲ ಅಷ್ಟೇ. ಬಟ್ ಅದನ್ನು ಸಪ್ರೇಟಾಗಿ ಟ್ರೀಟ್ ಮಾಡ್ತಾರೆ. ನಾನು 5 ಲಕ್ಷ ಹಾಕಿದರೆ ನಂದು 5 ಲಕ್ಷ, ಇನ್ವೆಸ್ಟರ್ಸ್ 5 ಲಕ್ಷ ಹಾಕಿದರೆ ಇನ್ವೆಸ್ಟರ್ಸ್ 5 ಲಕ್ಷ. ಟೋಟಲ್ ಕಂಪ್ನಿನಲ್ಲಿ ಎಷ್ಟು ಇನ್ವೆಸ್ಟ್ ಆಗಿದೆ? 10 ಲಕ್ಷ. ನಾವಿಬ್ಬರು ಸೇರ್ಕೊಂಡು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದೀವಿ. ಈ ಕಂಪ್ನಿ ನಮ್ಮದೇ ಹೊರತು ನಾನಲ್ಲ. ಅರ್ಥ ಆಗ್ತಿದೆಯಾ? ಆ ಕಂಪ್ನಿ ಸಪ್ರೇಟ್ ಎಂಟಿಟಿ. ಅದರಿಂದ ಈ ಕಂಪ್ನಿ ನಾಳೆ ಒಂದು ದಿವಸ ಇನ್ವೆಸ್ಟರ್ಸ್ ದುಡ್ಡನ್ನ ವಾಪಸ್ ಕೊಡಬೇಕು. ಇವತ್ತೆಲ್ಲ ನಾಳೆ ಆ ದುಡ್ಡನ್ನ ವಾಪಸ್ ಕೊಡಬೇಕು ಕಂಪ್ನಿ. ಏನು ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿದಾರಲ್ಲ ಅದು. ಅದಕ್ಕೆ ಅದು ಯಾವಾಗಲೂ ಲಯಬಿಲಿಟಿನಲ್ಲಿ ಬಂದು ಕುತ್ಕೊಳುತ್ತೆ. ಇವಾಗ ನಿಮ್ದು 5 ಲಕ್ಷ, ಇನ್ವೆಸ್ಟರ್ಸ್ 5 ಲಕ್ಷ ಹಾಕಿದ್ರೆ ಟೋಟಲ್ ಎಷ್ಟಾಯ್ತು? 10 ಲಕ್ಷ. ಮತ್ತು ಇನ್ನೊಬ್ಬ ಫ್ರೆಂಡ್ ಹತ್ರ ಸಾಲ ಮಾಡ್ಕೊಂಬಂದಿರೋ ದುಡ್ಡು ಎಷ್ಟು? 1 ಲಕ್ಷ. ಟೋಟಲ್ ಎಷ್ಟಾಯ್ತು ಹೇಳಿ? 11 ಲಕ್ಷ. ಈ ಕಡೆನೂ 11 ಲಕ್ಷ, ಈ ಕಡೆನೂ 11 ಲಕ್ಷ. ಎರಡು ಮ್ಯಾಚ್ ಆಗುತ್ತೆ. ಅಸೆಟ್ಟು ಮತ್ತು ಲಯಬಿಲಿಟಿ ಯಾವಾಗಲೂ ಮ್ಯಾಚ್ ಆಗಬೇಕು. ಇವಾಗ ನಾಳೆ ಒಂದು ದಿವಸ ಇನ್ನೊಂದು 2 ಲಕ್ಷ ಯಾವುದೋ ಇನ್ವೆಸ್ಟರ್ಸ್ ಹತ್ರ ಇಸ್ಕೊಂಡ್ರು ಅಂದ್ಕೊಳ್ಳಿ. ಈಗ ಯಾವುದೋ 2 ಲಕ್ಷ ಇನ್ವೆಸ್ಟರ್ಸ್ ಹತ್ರ ಇಸ್ಕೊಂಡಿದ್ದಾರೆ ಅಂದರೆ ಅದು ಏನು ಹೇಳಿ ಕಂಪ್ನಿಗೆ? ಲಯಬಿಲಿಟಿನಾ? ಲಯಬಿಲಿಟಿ ಬಂದ ತಕ್ಷಣ ಹೆಂಗೆ ಅಸೆಟಲ್ಲೂ ತೋರಿಸ್ಬೇಕಂದ್ರೆ, ಈಗ 2 ಲಕ್ಷ ಇಸ್ಕೊಂಡಿರೋದು ಒಂದು ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು, ಇಲ್ಲ ಏನಾದರೂ ಐಟಮ್ ಬೈ ಮಾಡಿರಬೇಕು. ಅದು ಬಂದ್ಬಿಟ್ಟು ಅಸೆಟಲ್ಲಿ ತೋರಿಸ್ಲೇಬೇಕು, ಅಸೆಟಲ್ಲಿ ಬರಲೇಬೇಕು. ಬ್ಯಾಂಕ್ ಅಕೌಂಟಲ್ಲಿ ಇದ್ರೂ ಅಸೆಟೆ, ಈ ಥರ ಚೇರು, ಕುರ್ಚಿ, ಲ್ಯಾಪ್ಟಾಪ್ ಏನು ತಗೊಂಡ್ರು ಅಸೆಟೆ, ಮಿಷಿನ್ ತಗೊಂಡ್ರು ಅಸೆಟೆ. ಒಂದು ಲಯಬಿಲಿಟಿಗೆ ಬಂದಮೇಲೆ ಅಸೆಟಲ್ಲಿ ಬರಲೇಬೇಕು, ಅಸೆಟಲ್ಲಿ ತೋರಿಸ್ಲೇಬೇಕು. ಈ ಥರ ತೋರಿಸ್ಲಿಲ್ಲದ್ರೆ ಬ್ಯಾಲೆನ್ಸ್ ಶೀಟ್ ಮಿಸ್ ಮ್ಯಾಚ್ ಆಗುತ್ತೆ. ಇದು ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಇನ್ಕಮ್ ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟು ಇವಾಗ ಅಂಗಡಿ ಓಪನ್ ಆಯಿತು, ಜನಗಳು ಅಂಗಡಿನಲ್ಲಿ ಬರ್ತಾ ಇದ್ದಾರೆ, ವ್ಯಾಪಾರ ಸ್ಟಾರ್ಟ್ ಆಗಿದೆ. ಈ ಪಾರ್ಟ್ನ ಒಂದ್ಸಲ ಸೀರಿಯಸ್ ಆಗಿ ಕೇಳಿ. ಯಾಕಂದರೆ ನೀವೇನಾದ್ರು ಬಿಸ್ನೆಸ್ ರನ್ ಮಾಡ್ತಾ ಇದ್ರೆ 90% ಜನ ಈ ಪಾರ್ಟ್ನೇ ಮಿಸ್ ಮಾಡ್ಕೊಂಡಿರ್ತಾರೆ. ಮೋಸ್ಟ್ ಆಫ್ ದಿ ಬಿಸ್ನೆಸ್ ಮುಳುಗೋಗೋದೇ ಈ ಪಾರ್ಟಿಂದ. ಅಥವಾ ನೀವು ಯಾರಾದರೂ ಬಿಸ್ನೆಸ್ ಮಾಡ್ತಿಲ್ಲ ಅಂದರೆ ನೀವು ಇದನ್ನು ಕಲ್ತ್ಕೊಂಡು ಬೇರೆಯವ್ರಿಗೆ ಗೈಡ್ ಮಾಡಿ.
ಅಟ್ಲೀಸ್ಟ್ ಹೇಳಿ ಹಿಂಗಲ್ಲ ಹಿಂಗೆ ಅಂತ. ಈ ಪಾರ್ಟ್ ಬಂದ್ಬಿಟ್ಟು ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಫಿಲಮ್ ಇದ್ದಂಗೆ. ಫಿಲಮಲ್ಲಿ ನೀವು ವರ್ಷ ಇಡೀ ಏನು ಮಾಡಿದ್ರಿ ಅಂತ ಲಾಸ್ಟಲ್ಲಿ ಬಂದ್ಬಿಟ್ಟು ನೋಡ್ತೀರಾ. ಇದನ್ನೇ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಇದನ್ನ ನೀವು ಮಂತ್ಲಿನೂ ಚೆಕ್ ಮಾಡ್ಬೋದು, ಕ್ವಾರ್ಟರ್ಲಿನೂ ಚೆಕ್ ಮಾಡ್ಬೋದು, ಇಯರ್ಲಿನೂ ಚೆಕ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋ ಕಂಪ್ನಿಗಳಿಗೆ ರೂಲ್ಸ್ ಇದೆ ಸೆಬಿ ಪ್ರಕಾರ. ಎವ್ರಿ 3 ಮಂತ್ಸ್ಗೊಂದ್ಸಲ ಅಂದರೆ ಕ್ವಾರ್ಟರ್ಲಿ ಒನ್ಸು ಅವರು ಏನು ಮಾಡಿದೀವಿ ಅಂತ ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟಲ್ಲಿ ಈ ಇನ್ಕಮ್ ಸ್ಟೇಟ್ಮೆಂಟ್ ಇರುತ್ತೆ, ಬ್ಯಾಲೆನ್ಸ್ ಶೀಟು ಇರುತ್ತೆ. ಈ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಫಸ್ಟು ಬರೋದೇ ಟಾಪ್ ಲೈನ್ ಅಂದರೆ ನೀವು ಏನು ಸೇಲ್ ಮಾಡಿದ್ದೀರಾ ಅಂತ. ಈಗ ಎಕ್ಸಾಂಪಲ್ ನೀವು ಒಂದು ಶರ್ಟ್ ಸೇಲ್ ಮಾಡಿದ್ದೀರಾ, ಅದೊಂದು 700 ರೂಪಾಯಿ ಇರ್ಬೋದು. ಒಂದು ಪ್ಯಾಂಟ್ ಸೇಲ್ ಮಾಡಿದ್ದೀರಾ, ಅದೊಂದು 1200 ರೂಪಾಯಿ ಇರ್ಬೋದು. ಇನ್ನೊಂದೇನೋ ಸೇಲ್ ಮಾಡಿದ್ದೀರಾ, ಅದು 2000 ರೂಪಾಯಿ ಇರ್ಬೋದು. ಈ ಥರ ಇಯರಲ್ಲಿ ಏನೇನು ಸೆಲ್ ಆಗಿದೆ ಅದನ್ನು ಆವ್ರೇಜ್ ಮಾಡಿದ್ರೆ ಪರ್ ಪೀಸ್ ಇಷ್ಟು ಆವ್ರೇಜ್ ಆಗಿ ಸೆಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಅಂಗಡಿನಲ್ಲಿ ಪರ್ ಪೀಸ್ 500 ರೂಪಾಯಿ ಆವ್ರೇಜ್ ಆಗಿ ಸೆಲ್ ಆಗಿದೆ. 4800 ಪೀಸ್ಗಳು ಸೆಲ್ ಆಗಿದ್ದಾವೆ ವರ್ಷಕ್ಕೆ. ಟೋಟಲ್ ಎಷ್ಟಾಗುತ್ತೆ ರೆವಿನ್ಯೂ? 24 ಲಕ್ಷ ಆಗುತ್ತೆ. ಯಾಕೆ ಹೇಳಿ? 4800 ಪೀಸ್ ಸೆಲ್ ಆಗಿದ್ದಾವೆ. ಒಂದು ಪೀಸ್ ಬಂದ್ಬಿಟ್ಟು 500 ರೂಪಾಯಿಗೆ ಸೆಲ್ ಮಾಡಿದ್ದೀವಿ. ಎಷ್ಟಾಗುತ್ತೆ ಹೇಳಿ? 24 ಲಕ್ಷ. ಈ 24 ಲಕ್ಷನೇ ನಾವು ರೆವಿನ್ಯೂ ಅಂತ ಕರಿತೀವಿ, ಸೇಲ್ಸ್ ಅಂತ ಕರಿತೀವಿ. ಮತ್ತೆ ನೆಕ್ಸ್ಟ್ ಬರುತ್ತೆ ಕಾಕ್ಸ್ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅಂದ್ರೆ ನೀವು 500 ರೂಪಾಯಿ ಒಂದು ಐಟಮ್ ಸೆಲ್ ಮಾಡಿದಿರಲ್ಲ, ಆ ಪೂರ್ತಿ ನಿಮ್ದೇ ಅಲ್ಲಲ್ಲ. ನೀವು ಅದನ್ನ ಇನ್ನೊಂದ್ಸಾಗ ಎಲ್ಲೋ ಹೋಗಿ ತಂದಿರ್ತೀರಲ್ಲ, ಹೋಲ್ಸೇಲ್ ಅಂಗಡಿನಲ್ಲಿ ಹೋಗಿ ತಂದಿರ್ತೀರಾ, ಅದು ಪೂರ್ತಿ ನಿಮ್ದೇ ಅಲ್ಲ. ಇದನ್ನೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೀವು ಸೇಲ್ ಮಾಡಿರೋ ಐಟಮ್ ಅಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋದೇ ಕಾಕ್ಸ್. ಇದು ಬಂದ್ಬಿಟ್ಟು 250 ರೂಪಾಯಿ ಇದ್ರೆ ನೀವು 500 ರೂಪಾಯಿ ಐಟಮ್ ಸೆಲ್ ಮಾಡಿದ್ದೀರಾ, ಅದನ್ನ ತಂದಿರೋದು 250 ರೂಪಾಯಿನಲ್ಲಿ. ಇವಾಗ ರೆವಿನ್ಯೂನ ನೀವು ಮೈನಸ್ ಮಾಡಿ ನೀವು ಎಷ್ಟಕ್ಕೆ ತಂದಿದ್ರಿ ಅದ್ರ ಜೊತೆಗೆ ಅದೆಷ್ಟಾಗುತ್ತೆ? 250 ರೂಪಾಯಿ. ಈ 250 ರೂಪಾಯಿ ನಿಮ್ಮ ಗ್ರಾಸ್ ಪ್ರಾಫಿಟ್ ಅಂತ ಕರೀತಾರೆ, ಗ್ರಾಸ್ ಮಾರ್ಜಿನ್ ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿ ನಿಮ್ಮ ಗ್ರಾಸ್ ಪ್ರಾಫಿಟ್ ಇದೆ. ಇದ್ರ ಜೊತೆಗೆ ಇನ್ನೇನು ಖರ್ಚು ಬರುತ್ತೆ? ಮೇನ್ ಖರ್ಚು ಆಪರೇಟಿಂಗ್ ಕಾಸ್ಟ್. ಅಂದ್ರೆ ನೀವು ಇದನ್ನ ರನ್ ಮಾಡಕ್ಕೆ, ಸೇಲ್ ಮಾಡಕ್ಕೆ ಒಂದು ಆಪರೇಷನ್ ಇರುತ್ತಲ್ಲ, ಕೆಲಸಗಾರ ಇರ್ತಾರೆ, ಅಂಗಡಿ ಇರುತ್ತೆ, ಕರೆಂಟ್ ಬಿಲ್ ಬರುತ್ತೆ, ಇದೆಲ್ಲ ಆಪರೇಷನ್ನು. ಈ ಆಪರೇಷನ್ ಕಾಸ್ಟ್ನು ಇದ್ರ ಜೊತೆ ಆ್ಯಡ್ ಮಾಡಬೇಕು. ಇವಾಗ ನೀವು ಟೋಟಲ್ 24 ಲಕ್ಷ ರೂಪಾಯಿ ರೆವಿನ್ಯೂ ಮಾಡಿದ್ದೀರಾ. ಅದರಲ್ಲಿ 250 ರೂಪಾಯಿ ಒಂದು ಪೀಸ್ ಅಂದರೆ 4800ಕ್ಕೆ 12 ಲಕ್ಷ ರೂಪಾಯಿ ಕೊಟ್ಟು ಐಟಮ್ ತಂದಿದ್ದೀರಾ. ಇವಾಗ 24 ಲಕ್ಷದಲ್ಲಿ 12 ಲಕ್ಷ ಮೈನಸ್ ಮಾಡಬೇಕು. ಬಿಕಾಸ್ ಅದು ನೀವು ಐಟಮ್ ತಂದಿರೋ ದುಡ್ಡು ಅಲ್ಲಿ ಮೈನಸ್ ಮಾಡಬೇಕು. ಇನ್ನೆಷ್ಟು ಉಳಿತು? 12 ಲಕ್ಷ ಉಳಿತಾ? ಈ 12 ಲಕ್ಷದಲ್ಲಿ ತಿಂಗಳ ಒಂದು 30,000 ರೂಪಾಯಿ ನೀವು ರೆಂಟ್ ಪೇ ಮಾಡ್ತಿರ್ತೀರಾ. ವರ್ಷಕ್ಕಾಗುತ್ತೆ 3,60,000. ಅದನ್ನ ಮೈನಸ್ ಮಾಡಿ. ನೆಕ್ಸ್ಟ್ ಇಬ್ಬರನ್ನ ಕೆಲ್ಸಕ್ಕೆ ತಗೊಂಡಿರ್ತೀರಾ, ಅವ್ರಿಗೆ 15,000 ರೂಪಾಯಿ ಸಂಬಳ ಅಂದ್ರೂ ಕೂಡ 2ರಿಂದ 30,000 ರೂಪಾಯಿ ಎವ್ರಿ ಮಂತ್. ಅದು ಕೂಡ ವರ್ಷಕ್ಕೆ 3,60,000. ಅದನ್ನು ಮೈನಸ್ ಮಾಡಿ. ಮತ್ತೆ ಕರೆಂಟ್ ಬಿಲ್ಲು, ಆ ಖರ್ಚು, ಈ ಖರ್ಚು, ಸಣ್ಣ ಪುಟ್ಟ ಖರ್ಚು ಅಂತ ತಿಂಗಳ ಒಂದು 10,000 ಖರ್ಚಾಗುತ್ತೆ. ವರ್ಷಕ್ಕೆ 1,20,000 ಆಗುತ್ತೆ. ಅದನ್ನು ಮೈನಸ್ ಮಾಡಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ರಿಷಿಯೇಷನ್ ನಿಮಗೆ ತುಂಬಾ ಕನ್ಫ್ಯೂಸ್ ಆಗ್ಬೋದು. ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಡಿಪ್ರಿಷಿಯೇಷನ್ ಯಾಕೆ ಮುಖ್ಯ ಅಂತ. ಇದೇ ಬಟ್ಟೆ ಅಂಗಡಿನಲ್ಲಿ ನಾವು ಇಂಟೀರಿಯರ್ ಮಾಡಿಸೋದ್ವಾ? ಇಂಟೀರಿಯರ್ಗೆ ಎಕ್ಸಾಂಪಲ್ ತಗೊಳ್ಳಿ, ಒಂದು 5 ಲಕ್ಷ ರೂಪಾಯಿ ಖರ್ಚಾಗಿತ್ತು ಅನ್ಕೊಳ್ಳಿ. ಎಕ್ಸಾಂಪಲ್ಗೆ 5 ಲಕ್ಷ ರೂಪಾಯಿ ಖರ್ಚಾಗಿದೆಯಾ? ಈ 5 ಲಕ್ಷ ರೂಪಾಯಿ ಖರ್ಚು ಮಾಡಿರೋ ಇಂಟೀರಿಯರು ಎಷ್ಟು ವರ್ಷ ಬರುತ್ತೆ? ನಿಮ್ಮ ಪ್ರಕಾರ ಎಷ್ಟು ವರ್ಷ ಬರ್ಬೋದು? ಒಂದು 5 ವರ್ಷ ಬರುತ್ತಾ? 10 ವರ್ಷ ಬರುತ್ತಾ? ಆ ರೀತಿ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು 5 ವರ್ಷ ಬರುತ್ತಾ 10 ವರ್ಷ ಬರುತ್ತಾ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎವ್ರಿ ಇಯರು ಇದನ್ನು ಡಿಪ್ರಿಷಿಯೇಟ್ ಮಾಡ್ತಾ ಹೋಗಬೇಕು. ಅಂದರೆ ಆ ದುಡ್ಡನ್ನ ನೀವು ತಗೊಂಡ್ಬಿಡ್ಬೇಕು. ತಗೊಂಡಾಗ ಏನಾಗುತ್ತೆ, ನಾಳೆ ಒಂದು ದಿವಸ ಈ ಡಿಪ್ರಿಷಿಯೇಟ್ ಆಗುತ್ತಲ್ಲ, ಅದನ್ನ ಮತ್ತೆ ನೀವು ರಿಪೇರಿ ಮಾಡಿಸಿದಾಗ ಹೊಸ್ದಾಗಿ ದುಡ್ಡು ತಗೊಂಬಂದು ರಿಪೇರಿ ಮಾಡಿಸೋದು ಬೇಕಾಗಿಲ್ಲ. ಈ ಡಿಪ್ರಿಷಿಯೇಟ್ ಮಾಡಿರೋ ದುಡ್ಡಲ್ಲೇ ವಾಪಸ್ ನೀವು ರೀಇನ್ವೆಸ್ಟ್ ಮಾಡ್ಬೋದು. ಅದಕ್ಕೆ ನೀವು ಮುಂಚೆನೇ ಅದನ್ನು ತೆಗೆದಿಟ್ಕೊಬೇಕು. ಮತ್ತೆ ನೀವು ಡಿಪ್ರಿಷಿಯೇಟ್ ಮಾಡಿರ್ತೀರಲ್ಲ, ಈ ದುಡ್ಡಿಗೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿರಲ್ಲ. ಅದಕ್ಕೆ ಡಿಪ್ರಿಷಿಯೇಷನ್ ತುಂಬ ಮುಖ್ಯ ಆಗುತ್ತೆ. ಈಗ ಎಕ್ಸಾಂಪಲ್ ನಾನು ಈ ಟ್ಯಾಬ್ ತಗೊಂಡಿದ್ದೀನಿ ಅನ್ಕೊಳ್ಳಿ. ಈ ಟ್ಯಾಬ್ ಕಾಸ್ಟ್ ಬಂದ್ಬಿಟ್ಟು 50,000 ಇದೆ ಅನ್ಕೊಳ್ಳಿ. ಈ ಟ್ಯಾಬ್ ನನಗೆ 3 ವರ್ಷ ಬರುತ್ತೆ ಅನ್ಕೊಳ್ಳಿ. ಎಕ್ಸಾಂಪಲ್ 3 ವರ್ಷ ಬರುತ್ತೆ, ಆಮೇಲೆ ಇದು ಬಿಸಾಕಬೇಕಾಗುತ್ತೆ. ಇವಾಗ ನಾನೇನು ಮಾಡ್ತೀನಿ, ಈ 50,000ನ ಡಿವೈಡೆಡ್ ಬೈ 3 ಮಾಡ್ತೀನಿ. ವರ್ಷಕ್ಕೆ 16,600 ಆಗುತ್ತೆ. ನಾನು ಇದನ್ನು ಎವ್ರಿ ಇಯರು ನಂದು ಖರ್ಚು ಅಂತ ಪರಿಗಣಿಸ್ತೀನಿ. ಒಂದೇ ಸಲ 50,000 ರೂಪಾಯಿ ಖರ್ಚು ಅಂತ ಪರಿಗಣಿಸಲ್ಲ. ಎವ್ರಿ ಇಯರು 16,600 ರೂಪಾಯಿ ನನಗೆ ಖರ್ಚಾಗ್ತಾ ಇದೆ ಅಂತ ಪರಿಗಣಿಸ್ತೀನಿ. ಇದೇ ರೀತಿ 3 ವರ್ಷ ಆದಮೇಲೆ ನನ್ನ ಖರ್ಚನ್ನ ತೆಗೆದಾಕ್ಬಿಡ್ತೀನಿ, ಮುಗೀತು. ಇದು ನನ್ನ ಬ್ಯಾಲೆನ್ಸ್ ಶೀಟಲ್ಲಿ ಇರಲ್ಲ, ಈ ಟ್ಯಾಬ್ ಇರಲ್ಲ. ನಾನು ಅವಾಗಲೇ ಬ್ಯಾಲೆನ್ಸ್ ಶೀಟ್ ಹೇಳ್ಬೇಕಾದ್ರೆ ನಾವು ಇಂಟೀರಿಯರ್ ಕಾಸ್ಟ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ವಲ್ಲ, ನಿಧಾನಕ್ಕೆ ಆ ಬ್ಯಾಲೆನ್ಸ್ ಶೀಟಿಂದ ಇಂಟೀರಿಯರ್ ಕಾಸ್ಟ್ನ ತೆಗೆದು ಬಿಸಾಕ್ಬಿಡ್ತೀವಿ. ಮುಂದೆ ಈ ಇಂಟೀರಿಯರ್ ಕಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸೋದೇ ಇಲ್ಲ. ಮತ್ತೆ ನಾಳೆ ಏನಾದರೂ ರೀಬಿಲ್ಡ್ ಮಾಡಿದ್ರೆ ಮತ್ತೆ ಅದೇನಾಗುತ್ತೆ, ಬ್ಯಾಲೆನ್ಸ್ ಶೀಟಲ್ಲೂ ಕುತ್ಕೊಳ್ಳುತ್ತೆ. ಈ ಶಾಪ್ ಎಕ್ಸಾಂಪಲ್ ಆಗಿ 5 ಲಕ್ಷ ರೂಪಾಯಿ ನಾವು ಇಂಟೀರಿಯರ್ಗೆ ಖರ್ಚು ಮಾಡಿದ್ದೀವಿ. ವರ್ಷಕ್ಕೆ 10% ತೆಗೆದ್ರೂ ಕೂಡ 50,000 ರೂಪಾಯಿ ತೆಗಿತಾ ಇದ್ದೀವಿ ವರ್ಷಕ್ಕೆ. ಇವಾಗ ಟೋಟಲ್ ಎಷ್ಟು ಉಳಿತು? 24 ಲಕ್ಷ ರೂಪಾಯಿ ನಾನು ಐಟಮ್ ಸೆಲ್ ಮಾಡಿದ್ದೀನಿ. ಅದ್ರಾಗ 12 ಲಕ್ಷ ರೂಪಾಯಿ ನಾನು ಕೊಟ್ಟುಬಿಟ್ಟೆ. ಐಟಮ್ ತರಕ್ಕೆ ನನಗೆ ಮುಂಚೆನೇ ದುಡ್ಡು ಖರ್ಚಬೇಕಾಗಿದೆ, ಅದು ಕೊಟ್ಟುಬಿಟ್ಟೆ. ಇನ್ನು ಎಷ್ಟು ಉಳಿದಿತ್ತು? 12 ಲಕ್ಷ ಉಳಿದಿತ್ತಾ? 12 ಲಕ್ಷದಲ್ಲಿ ಈ ಎಲ್ಲ ಎಕ್ಸ್ಪೆನ್ಸ್ ತೆಗೆದ್ರೂ ಕೂಡ ನನಗೆ ಟೋಟಲ್ ಎಷ್ಟು ಉಳಿಯುತ್ತೆ? 8,90,000 ತೆಗಿಬೇಕಾಗತ್ತೆ. ನನಗೆ ಉಳಿದಿದ್ದು 3,10,000. ಈ 3,10,000ನೇ ನಾವು ಎಬಿಟಾ ಅಂತ ಕರಿತೀವಿ. ಇಲ್ಲಿ ನೀಟಾಗಿ ಕೇಳಿಸ್ಕೊಳ್ಳಿ, ಇದನ್ನೇ ನಾವು ಎಬಿಟಾ ಅಂತ ಕರಿತೀವಿ. ನೀವು ಅದನ್ನು ಶಾರ್ಟ್ ಟ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಕೇಳ್ತಿರ್ತೀರಾ, ಮತ್ತು ನ್ಯೂಸ್ ಆರ್ಟಿಕಲಲ್ಲಿ ನೋಡ್ತಿರ್ತೀರಾ ಎಬಿಟಾ ಅಂದ್ರೆ ಇದೇನೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಿಂದನೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಕಂಪ್ನಿ ಉಳಿಯುತ್ತಾ ಇಲ್ವಾ ಅಂತ. ಯಾಕಂದರೆ ಎಬಿಟಾದಲ್ಲಿ ನೀವು ಪಾಸಿಟಿವ್ ಇಲ್ಲ ಅಂದರೆ, ಇಲ್ಲಿ 3,10,000 ಬಂದಿದೆಯಲ್ಲ, ಇದು ಪಾಸಿಟಿವ್ ಅಂತ. ಕೈಯಲ್ಲಿ ನಮಗೆ ಉಳಿತಾ ಇದೆ 3,10,000. ಅಕಸ್ಮಾತ್ ಈ 3,10,000 ನಮ್ಮ ಕೈಯಲ್ಲಿ ಉಳಿಲಿಲ್ಲದ್ರೆ ಏನರ್ಥ? ನಿಮ್ಮ ಬಿಸ್ನೆಸ್ಸು ಸಸ್ಟೈನ್ ಆಗಲ್ಲ ಅಂತ. ಯಾಕಂದರೆ ನಿಮ್ಮ ಬಿಸ್ನೆಸ್ ಖರ್ಚನ್ನ ನಿಮ್ಮ ಬಿಸ್ನೆಸ್ಸೇ ನೋಡ್ಕೊಂತ ಇಲ್ಲ.
ಏನು ಖರ್ಚಾಗ್ತಿದೆಯಲ್ಲ ತಿಂಗಳ ಅಟ್ಲೀಸ್ಟ್ ನಿಮ್ಮ ಬಿಸ್ನೆಸ್ನ ನಡೆಸ್ಕೊಂಡು ಹೋಗೋಕ್ಕೆ ನಿಮ್ಮ ಬಿಸ್ನೆಸ್ ಕೈಲಿ ಕೆಪಬಿಲಿಟಿ ಇಲ್ಲ ಅಂತ. ಎಬಿಟಾ ಪಾಸಿಟಿವ್ ಇದೆ ಅಂದರೆ ಏನರ್ಥ, ಎಬಿಟಾ ಒಂದೇ ₹1 ಪಾಸಿಟಿವ್ ಇರಲಿ, ₹2 ಪಾಸಿಟಿವ್ ಇರಲಿ, ಅದರಿಂದ ಏನರ್ಥ, ನಾನೇನು ಲಾಭ ಬರ್ತಾ ಇಲ್ಲ, ಬಟ್ ಬಂದಿದ್ದು ಹೋಗ್ತಾ ಇದೆ, ಅಟ್ಲೀಸ್ಟ್ ನನ್ನ ಕೈಯಿಂದ ಏನೂ ಆಗ್ತಾ ಇಲ್ಲ ಅಂತ ಅರ್ಥ. ಇಲ್ಲ ಅಂದರೆ ನೀವು ಸಾಲ ಮಾಡಬೇಕಾಗುತ್ತೆ ಅಥವಾ ಇನ್ವೆಸ್ಟರ್ಸ್ ಹತ್ರ ದುಡ್ಡಿಸ್ಕೊಬೇಕಾಗುತ್ತೆ. ಪದೇ ಇನ್ವೆಸ್ಟರ್ಸ್ ಹತ್ರ ದುಡ್ಡಿಸ್ಕೊಳಕ್ಕಾಗಲ್ಲ, ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡಿದ್ರೆ ಇವತ್ತಲ್ಲ ನಾಳೆ ಕಂಪ್ನಿ ಮುಳುಗೋಗುತ್ತೆ. ಅದಕ್ಕೇ ಎಬಿಟಾ ಪಾಸಿಟಿವ್ ತುಂಬ ಮುಖ್ಯ. ಎಬಿಟಾ ಅಂದರೆ ಸಿಂಪಲ್ ಮೀನಿಂಗು, ನಮ್ಮ ಕಂಪ್ನಿ ಮಾಡ್ತಿರೋ ಖರ್ಚನ್ನ ನಮ್ಮ ಕಂಪ್ನಿ ದುಡಿತಾ ಇದೆಯಾ, ಖರ್ಚು ಮಾಡೋದೊಂದು ದುಡಿಯೋದೊಂದು ಕರೆಕ್ಟ್ ಆಗಿದೆಯಾ ಅಂತ. ಎಬಿಟಾ ಪಾಸಿಟಿವ್ ಇದ್ದರೆ ಓಕೆ. ಇದು ಯಾವಾಗ ಎಬಿಟಾ ಪಾಸಿಟಿವ್ ಬರುತ್ತೆ ಅಂದರೆ ಇನಿಷಿಯಲಿ ಬರಲ್ಲ, 6 ತಿಂಗಳು 7 ತಿಂಗಳು ವರ್ಷ ಈ ಬಿಸ್ನೆಸ್ಸು ಎಬಿಟಾ ಪಾಸಿಟಿವ್ ಬರಲ್ಲ. ನೀವು ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಎಬಿಟಾ ಪಾಸಿಟಿವ್ ಬರುತ್ತೆ. ಒನ್ಸ್ ಇದು ಎಬಿಟಾ ಪಾಸಿಟಿವ್ ಬಂದಮೇಲೆ ಇಲ್ಲಿ ಬಂದಿದೆಯಲ್ಲ 3,10,000, ಅದಾದ್ಮೇಲೆ ಮತ್ತೆ ಖರ್ಚಿರುತ್ತೆ. ಎಬಿಟಾ ಅಂದರೆ ಏನು ಹೇಳಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಅಂತ. ಇದು ತುಂಬ ಕೇಳಕ್ಕೆ ಕಾಂಪ್ಲಿಕೇಶನ್ ಅನಿಸುತ್ತೆ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಅವಾಗಲೇ ಹೇಳಿದ್ನಲ್ಲ ಅದೇನೆ. ಇದಾದ್ಮೇಲೆ ಮತ್ತೆ ಏನು ಎಕ್ಸ್ಪೆನ್ಸ್ ಬರುತ್ತೆ, ಅವಾಗಲೇ ನಿಮ್ಮ ಫ್ರೆಂಡ್ ಹತ್ರ ₹1,00,000 ಇಸ್ಕೊಂಬಂದಿದ್ರಲ್ಲ, ₹2 ತಿಂಗಳ ₹2 ಬಡ್ಡಿ ಹಂಗೆ, ವರ್ಷಕ್ಕೆ ಎಷ್ಟಾಯಿತು? 24,000, 24% ಆಗುತ್ತೆ ವರ್ಷಕ್ಕೆ. 24,000 ಅದು ಅವನಿಗೆ ಬೇರೆ ಕೊಡಬೇಕಲ್ಲ. ಇದರಲ್ಲಿ 24,000 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 3,10,000ದಲ್ಲಿ ಇನ್ನು 2,86,000 ಉಳಿಯುತ್ತೆ. ಈ 2,86,000ದಲ್ಲಿ ಮತ್ತೇನು ಎಕ್ಸ್ಪೆನ್ಸ್ ಬರುತ್ತೆ? ಮತ್ತೆ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ನೀವು ಇನಿಷಿಯಲಿ ಸಣ್ಣ ಪುಟ್ಟ ಕಂಪ್ನಿಗಳಾಗಿದ್ದರೆ ಅಷ್ಟೊಂದು ಟ್ಯಾಕ್ಸ್ ಕಟ್ಟೋದಿರಲ್ಲ. ನೀವೇನಾದರೂ ಪ್ರೈವೇಟ್ ಲಿಮಿಟೆಡ್, ಪಾರ್ಟ್ನರ್ಶಿಪ್ ಅಂತ ಕಂಪ್ನಿ ರಿಜಿಸ್ಟರ್ ಮಾಡಿದ್ರೆ ಇಂಡಿಯಾದಲ್ಲಿ 25% ಟ್ಯಾಕ್ಸ್ ಕಟ್ಟಬೇಕು. ಫ್ಲಾಟ್ ₹100 ದುಡಿದ್ರು ₹25 ಕಟ್ಟಬೇಕು, ₹1,000 ದುಡಿದ್ರೆ ₹205 ಕಟ್ಟಬೇಕು. ಏನು ಇದೇ ಇಲ್ಲ ಅಲ್ಲಿ. ಇವಾಗ ಎಕ್ಸಾಂಪಲ್ಗೆ 30% ಕಟ್ಟಬೇಕು ಅಂತ ಅನ್ಕೊಳ್ಳಿ. ಪಾರ್ಟ್ನರ್ಶಿಪ್ ಕಂಪ್ನಿನಲ್ಲೆಲ್ಲ 30% ಇರುತ್ತೆ, 30% ಕಟ್ಟಬೇಕು ಅಂತ ಅನ್ಕೊಳ್ಳಿ. ಇನ್ನು ಉಳಿದಿರೋ ₹2,86,000ನಲ್ಲಿ ₹85,800 ನೀವು ಟ್ಯಾಕ್ಸೇ ಕಟ್ಟಬೇಕು. ಇನ್ನು ಕೈಯಲ್ಲಿ ಎಷ್ಟು ಉಳಿತು? ಆಲ್ಮೋಸ್ಟ್ ₹2,00,000 ಉಳಿತು. ಈ 2 ಲಕ್ಷನೇ ನೆಟ್ ಪ್ರಾಫಿಟ್. ಈ 2 ಲಕ್ಷನೇ ನಾವು ಪ್ರಾಫಿಟ್ ಅಂತ ಕರಿತೀವಿ. ಇವಾಗ ನಾವು ಇಷ್ಟೊಂದೆಲ್ಲ ಕೇಳಿದ್ವಿ, ಇಷ್ಟೊಂದೆಲ್ಲ ಸೂಪರ್ ಅನ್ನಿಸ್ತು. ಯಾಕಂದರೆ ನಾವಿಲ್ಲಿ ರೀಟೇಲ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವೇನಾದ್ರು ಐಟಮ್ನ ಸೆಲ್ ಮಾಡಿದ್ರೆ ಕಸ್ಟಮರ್ ಇಮಿಡಿಯೇಟ್ಲಿ ದುಡ್ಡು ಕೊಡ್ತಾನೆ, ಇದರಿಂದ ದುಡ್ಡು ನಿಂತ್ಕೊಳಲ್ಲ. ಇಲ್ಲಿ ನಾವೇನೇನು ನೋಡ್ತಿದ್ದೀವಲ್ಲ, 24 lakhs ಮೇಲ್ಗಡೆ ಏನು ಸೆಲ್ ಮಾಡಿದ್ದೀವಲ್ಲ ಅದೆಲ್ಲ ಕ್ಯಾಶ್ ಆಗಿ ಬಂದಿದೆ ಅಂತ ಅನ್ಕೊತಿದ್ದೀವಿ. ಬಿಕಾಸ್ ಕಸ್ಟಮರ್ ಕೊಟ್ಟೋಗ್ಬಿಟ್ಟಿದ್ದಾರೆ. ₹500 ಆವ್ರೇಜ್ ಟಿಕೆಟ್ ಸೈಜ್ ₹500 ಅಂದರೆ ₹500 ಯಾರು ನಿಲ್ಲಿಸ್ಕೊಂಡು ಹೋಗ್ತಾರೆ, ಕೊಟ್ಬಿಡ್ತಾರೆ. ಅದೇ ಏನಾದರೂ ದೊಡ್ಡ ಬಿಸ್ನೆಸ್ ಆಗಿದ್ರೆ, ದೊಡ್ಡ ಪ್ರಾಡಕ್ಟ್ ಆಗಿದ್ರೆ ಕಸ್ಟಮರ್ ನಿಲ್ಲಿಸ್ಕೊಂತಿದ್ದ. ಕಸ್ಟಮರ್ ಕೊಡ್ತೀನಿ, 3 ತಿಂಗಳು ಬಿಡ್ತೀನಿ, 4 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಅವಾಗ ಏನಾಗುತ್ತೆ, ನೀವೇನು ಲೆಕ್ಕ ಮಾಡಿದ್ದೀರಲ್ಲ ಈ ಲೆಕ್ಕ ಮಾಡಲೇಬೇಕು. ಬಟ್ ಇದ್ರಾಗ ಎಷ್ಟೋ ದುಡ್ಡು ಬಂದಿರಲ್ಲ. ಈ ₹2,00,000 ನೀವು ನೆಟ್ ಪ್ರಾಫಿಟ್ ಮಾಡಿದ್ರಾ? ಹಂಗಾದ್ರೆ ನಿಮ್ಮ ಕೈಯಲ್ಲಿ ₹2,00,000 ಮಾತ್ರ ಇದೆಯಾ? ಇಲ್ಲ, ನಿಮ್ಮ ಕೈಯಲ್ಲಿ ₹2,50,000 ಇದೆ. ಹೆಂಗೆ ಅಂದರೆ ನೀವು ಡಿಪ್ರಿಷಿಯೇಷನ್ ಆ್ಯಡ್ ಮಾಡಿದ್ರಲ್ಲ ₹50,000, ಆ ₹50,000 ಡಿಪ್ರಿಷಿಯೇಷನ್ ಆ್ಯಡ್ ಮಾಡಿರೋದು ಜಸ್ಟ್ ಅಕೌಂಟಿಂಗೋಸ್ಕರ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಕ್ಯಾಶು ನಿಮ್ಮ ಪಾಕೆಟಿಂದ ಹೊರಗೆ ಹೋಗಿಲ್ಲ. ಅಕೌಂಟಿಂಗಲ್ಲಿ ತೋರ್ಸೋಕ್ಕೋಸ್ಕರ ನೀವು ಅದನ್ನು ಆ್ಯಡ್ ಮಾಡಿದ್ದೀರಾ. ಬಟ್ ಸ್ಟಿಲ್ ಅದು ₹50,000 ನಿಮ್ಮ ಹತ್ರ ಇದೆ. ಇವಾಗ ನಿಮ್ಮ ಕಂಪ್ನಿಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನು ತೋರಿಸುತ್ತೆ ಅಂದರೆ, ಕ್ಯಾಶ್ ಫ್ಲೋ ನಿಮ್ಮ ಕೈಯಲ್ಲಿ ದುಡ್ಡು ಎಷ್ಟಿದೆ ಅಂತ ತೋರಿಸುತ್ತೆ. ₹2.5 ಲಕ್ಷ ನಿಮ್ಮ ಕೈಯಲ್ಲಿ ದುಡ್ಡಿದೆ ಅಂತ ತೋರಿಸುತ್ತೆ. ಅಕಸ್ಮಾತ್ ಇದರಲ್ಲಿ ಯಾರೋ 1 ಲಕ್ಷ ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂದಿದ್ರೆ, ಅಥವಾ ಒಂದು 3 ಲಕ್ಷದ ಐಟಮ್ ಯಾರೋ ಕಸ್ಟಮರ್ ಮದುವೆಗಂತ ತಗೊಂಡೋಗಿ ಕೊಟ್ಟಿಲ್ಲ ಅಂದಿದ್ರೆ, ನಿಮ್ಮ ಕಂಪ್ನಿ ಪ್ರಾಫಿಟಬಲ್ ಆಗಿರ್ತಿತ್ತು. ಬಟ್ ಕೈಯಲ್ಲಿ ಕ್ಯಾಶ್ ಇರಲಿಲ್ಲ. ನಾಳೆ ಒಂದು ದಿವಸ ಹೊಸ ಐಟಮ್ ತರೋಕ್ಕೆ, ಏನೋ ನೀವು ದುಡ್ಡು ಖರ್ಚು ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ದುಡ್ಡೇ ಇರ್ತಿರ್ಲಿಲ್ಲ. ನೀವು ಹೊರಗಡೆ ಹೇಳ್ಕೊಂಡು ಅಡ್ಡಾಡ್ತೀರಾ, ನಾನು ತಿಂಗಳ 2 ಲಕ್ಷ ವ್ಯಾಪಾರ ಮಾಡ್ತೀನಿ, ವರ್ಷ 25-30 ಲಕ್ಷ ಆಗುತ್ತೆ ನಂದು ಟರ್ನ್ ಓವರು, 50 ಲಕ್ಷ ಆಗುತ್ತೆ ಅಂತ. ಬಟ್ ಕೈಯಲ್ಲಿ ಕ್ಯಾಶೇ ಉಳಿತಿರ್ಲಿಲ್ಲ. ಕೈಯಲ್ಲಿ ಎಂಡ್ ಆಫ್ ದ ಡೇ ಎಷ್ಟು ಕ್ಯಾಶ್ ಉಳಿಯುತ್ತೆ ಅನ್ನೋದೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಅದು ಸಿಂಪಲಾಗಿ ಇದೇ ಹೇಳುತ್ತೆ, ನಿಮ್ಮ ಕೈಯಲ್ಲಿ ಎಷ್ಟು ಕ್ಯಾಶ್ ಇದೆ. ಯಾಕಂದರೆ ಕೈಯಲ್ಲಿ ಎಷ್ಟು ಕ್ಯಾಶ್ ಇದೆಯೋ ಅಷ್ಟು ಬಿಸ್ನೆಸ್ ಗ್ರೋ ಆಗುತ್ತೆ ಅಂತ. ಈಗ 2 ಲಕ್ಷ ಉಳಿತಾ, ಇವಾಗ ನೀವು ಇದನ್ನು ಮನೆಗೂ ತಗೊಂಡೋಗ್ಬೋದು. ಮನೆಗೆ ತಗೊಂಡೋಗಿ ನೀವು ಇದರಲ್ಲಿ ಚಿನ್ನ ಬೈ ಮಾಡ್ಬೋದು, ಯಾವುದನ್ನ ಸೈಟ್ ಬೈ ಮಾಡ್ಬೋದು, ಏನು ಬೇಕಿರೋ ಮಾಡ್ಬೋದು. ಅದೇ ಕೆಲವೊಂದು ಬಿಸ್ನೆಸ್ಗಳು ಏನು ಮಾಡ್ತವೆ, ಈ 2.5 ಲಕ್ಷನ ವಾಪಸ್ ಬಿಸ್ನೆಸ್ಸಲ್ಲೇ ಇನ್ವೆಸ್ಟ್ ಮಾಡ್ಕೊತವೆ. ಇದರಿಂದ ಏನಾಗುತ್ತೆ, ಬಿಸ್ನೆಸ್ ಗ್ರೋ ಆಗುತ್ತೆ. ಬಿಸ್ನೆಸ್ ಗ್ರೋ ಆಗಬೇಕಂದ್ರೆ ನಿಮ್ಮ ಕೈಲಿ ಕ್ಯಾಶ್ ಬರ್ತಿರಬೇಕು. ಕ್ಯಾಶ್ ಬಂದಾಗ ನೀವೇನು ಮಾಡ್ತೀರಾ, ಬಿಸ್ನೆಸ್ಸಲ್ಲಿ ಡಿಪ್ಲಾಯ್ ಮಾಡ್ತೀರಾ, ಮತ್ತೆ ಬಿಸ್ನೆಸ್ ಗ್ರೋ ಆಗುತ್ತೆ. ಅಥವಾ ಇಲ್ಲ ನನಗೆ ಬೇಕು, ನನಗೆ ಜೀವನ ಮಾಡೋಕ್ಕೆ ದುಡ್ಡು ಬೇಕು, ನನಗೆ ಬೇಕಾಗಿದೆ ಅಂದರೆ ಅವಾಗ ನೀವೇನು ಮಾಡ್ತೀರಾ, ಈ ಕಂಪ್ನಿಯಿಂದ ಡಿವಿಡೆಂಟ್ ತಗೊಳ್ತೀರಾ. ಡಿವಿಡೆಂಟ್ ಅಂದರೆ 2.5 ಲಕ್ಷ ಬಂದಿದೆಯಲ್ಲ, ಇದರಲ್ಲಿ ಒಂದು 50,000 ಬಿಟ್ಬಿಟ್ಟು ಎಲ್ಲ ಶೇರ್ ಹೋಲ್ಡರ್ಸ್ಗೂ ಹಂಚ್ಕೊಂತೀರಾ ಈ 2 ಲಕ್ಷನ. ಇವಾಗ ನಿಮ್ಮ ಕಂಪ್ನಿನಲ್ಲಿ ಎಷ್ಟು ಶೇರ್ ಇತ್ತೇಳಿ, ಅವಾಗಲೇ 1,500 ಶೇರ್ ಇತ್ತು. ಇವಾಗ 2 ಲಕ್ಷ ಡಿವೈಡೆಡ್ ಬೈ 1,500 ಮಾಡಿದ್ರೆ ಎಷ್ಟಾಗುತ್ತೆ, ಎವ್ರಿ ಒಂದು ಶೇರಿಗೆ ₹133 ಸಿಗುತ್ತೆ. ನಿಮ್ಮ ಹತ್ರ ಅವಾಗಲೇ 1000 ಶೇರ್ ಇರೋದ್ರಿಂದ ನಿಮಗೆ ಎಷ್ಟು ಸಿಗ್ತಾ ಇತ್ತು ಡಿವಿಡೆಂಟು? 1,33,000 ಸಿಗ್ತಾ ಇತ್ತು. ಅದೇ ಇನ್ನೊಬ್ಬ ಇನ್ವೆಸ್ಟರು 500 ಶೇರ್ ಇಟ್ಕೊಂಡಿರೋದಕ್ಕೆ ಅವನಿಗೆ ಎಷ್ಟು ಸಿಗ್ತಾ ಇದೆ, ಅವನಿಗೆ 66,500 ಸಿಗ್ತಾ ಇತ್ತು. ಇದೇನೆ ರೆವಿನ್ಯೂ, ಎಬಿಟಾ, ಪ್ರಾಫಿಟ್, ನೆಟ್ ಪ್ರಾಫಿಟ್. ಅದಕ್ಕೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ಕಂಪ್ನಿಗಳ ಹತ್ರ ಚೆಕ್ ಮಾಡ್ತೀವಿ, ಕಂಪ್ನಿ ಡಿವಿಡೆಂಟ್ ಕೊಡ್ತಿದ್ಯಾ ಅಂತ. ಡಿವಿಡೆಂಟ್ ಕೊಡಬೇಕಂದ್ರೆ ಕಂಪ್ನಿ ಹತ್ರ ಕ್ಯಾಶ್ ಇರಬೇಕು. ಕ್ಯಾಶ್ ಇಲ್ಲ ಅಂದರೆ ಕಂಪ್ನಿ ಡಿವಿಡೆಂಟ್ ಕೊಡೋಕ್ಕಾಗಲ್ಲ. ಈಗ ನಿಮ್ಮ ಅಕೌಂಟಲ್ಲಿ ದುಡ್ಡು ಹಾಕಬೇಕಂದ್ರೆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ತಾನೇ ಮಾತ್ರ ಹಾಕೋಕ್ಕಾಗುತ್ತೆ. ದುಡ್ಡು ಇಲ್ಲಾಂದರೆ ಎಲ್ಲಿಂದ ಹಾಕೋಕ್ಕಾಗುತ್ತೆ? ಅದಕ್ಕೆ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಡಿವಿಡೆಂಟ್ ಕೊಡ್ತಾ ಇರಬೇಕು. ಅಂಥ ಕಂಪ್ನಿಗಳನ್ನ ನಾವು ಒಳ್ಳೆ ಕಂಪ್ನಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಬಿಸ್ನೆಸ್ ಆಯಿತು. ಇವಾಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ, ವ್ಯಾಲ್ಯೂಯೇಷನ್.
ವ್ಯಾಲ್ಯೂಯೇಷನ್ ಇರಲಿ, ಗ್ರೋತ್ ಇರಲಿ. ಅಂದರೆ ನೀವು ಬಿಸ್ನೆಸ್ನ ಯಾವ ರೀತಿ ಗ್ರೋ ಮಾಡ್ಕೊಂಡು ಹೋಗ್ತೀರಾ, ಯಾವ ರೀತಿ ಗ್ರೋ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ. ಗ್ರೋ ಮಾಡ್ಕೊಂಡು ಹೋಗ್ತಿರೋ ಬಿಸ್ನೆಸ್ಗೆ ನಾವು ಯಾವ ರೀತಿ ದುಡ್ಡು ಕೊಡಬೇಕು, ಯಾವ ರೀತಿ ವ್ಯಾಲ್ಯೂ ಮಾಡಬೇಕು, ಈ ಪಾರ್ಟ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂಡು ಹೋದರೆ ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ನೆಕ್ಸ್ಟ್ ಪಾರ್ಟ್ ಆಗಿ ತರ್ತಾ ಇದ್ದೀನಿ, ಪಾರ್ಟ್ 2 ಆಗಿ ತರ್ತಾ ಇದ್ದೀನಿ. ನಾನು ತುಂಬ ಸಲ ಈ ಥರ ಹೇಳಿದ್ದೀನಿ ನೆಕ್ಸ್ಟ್ ಪಾರ್ಟ್ ತರ್ತೀನಿ ಅಂತ, ಬಟ್ ನಾವು ನೆಕ್ಸ್ಟ್ ಪಾರ್ಟ್ನ ತಂದಿರಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ಕಂಪಲ್ಸರಿ ನಾವು ನೆಕ್ಸ್ಟ್ ಪಾರ್ಟ್ ತಂದೇ ತರ್ತೀವಿ. ದಯವಿಟ್ಟು ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಪಾರ್ಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು. ಸ್ಟಾಕ್ ಮಾರ್ಕೆಟಲ್ಲಿರಲಿ, ಜೀವನದಲ್ಲಿರಲಿ, ಎಲ್ಲ ಕಡೆ, ಸೈಟಲ್ಲಿರಲಿ, ಗೋಲ್ಡಲ್ಲಿರಲಿ, ಎಲ್ಲ ಕಡೆ ನೀವು ದುಡ್ಡು ಮಾಡಬೇಕಂದ್ರೆ ನೀವು ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಬೇಕು. ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಂಡಿರಿದ್ರೆ ಎಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದರೆ ಓವರ್ ಪ್ರೈಸ್ ಕೊಟ್ಬಿಡ್ತೀರಾ. ನೀವು ಹೋಗಿ ಸಿಲ್ವರ್ನ 4.5 ಲಕ್ಷಕ್ಕೆ ಬೈ ಮಾಡಿದ್ದೀರಾ, ಗೋಲ್ಡ್ನ 1,90,000 ಬೈ ಮಾಡಿದ್ದೀರಾ. ಈ ಥರ ಯಾವ ಪ್ರೈಸಲ್ಲಿ ಬೇಕಿರೋ ಆ ಪ್ರೈಸಲ್ಲಿ ಹೋಗಿ ಎಂಟ್ರಿ ಆಗ್ತೀರಾ. ವ್ಯಾಲ್ಯೂಯೇಷನ್ ಗೊತ್ತಿದ್ರೆ ಒಳ್ಳೆ ಪ್ರೈಸ್ ಯಾವುದು, ಕೆಟ್ಟ ಪ್ರೈಸ್ ಯಾವುದು ಎಲ್ಲ ಗೊತ್ತಾಗುತ್ತೆ. ಜಸ್ಟ್ ಬಿಸ್ನೆಸ್ ಮಾಡೋಕ್ಕೆ ಮಾತ್ರ ಅಲ್ಲ, ನೀವು ಇನ್ವೆಸ್ಟರ್ಸ್ ಹತ್ರ ದುಡ್ಡು ಎತ್ತಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ಪಾರ್ಟ್ವರೆಗೂ ವೆಯ್ಟ್ ಮಾಡಿ. ಇದ್ರದ್ದೇ ನೆಕ್ಸ್ಟ್ ಪಾರ್ಟು ಇದೇ ಶುಕ್ರವಾರ ಅಪ್ಲೋಡ್ ಮಾಡ್ತೀವಿ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.